ಇತ್ತೀಚಿನ ಒಂದು ಪ್ರೆಸೆಂಟ್ ಜನ್ರೇಷನಲ್ಲಿ ಎಸ್ಪೆಷಲಿ ಈಗಿನ ಒಂದು ಸಿಚುಯೇಷನಲ್ಲಿ ಎಲ್ಲರ ಹತ್ರ ಎಲ್ಲದೂ ಇದೆ, ಆದರೆ ಆರೋಗ್ಯನ ಮಾತ್ರ ಎಲ್ಲೋ ಒಂದು ಕಡೆ ನಾವು ಹುಡುಕಬೇಕಾಗಿದೆ. ಸೊ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ದೇಹದ ಒಳಗೆ ಇರುವಂಥ ಒಂದು ನ್ಯಾಚುರಲ್ ಆಗಿರುವ ಹೀಲಿಂಗ್ ಮೆಕ್ಯಾನಿಸಮನ್ನು ನಾವು ಅಪ್ಲಿಫ್ಟ್ ಮಾಡ್ಕೋಬೇಕು. ಇದಕ್ಕೆ ದೇಹಕ್ಕೆ ಬೇಕಾಗಿರುವಂಥ ಒಂದಿಷ್ಟು ಅಗತ್ಯ ವಸ್ತುಗಳನ್ನು ನಾವು ಪೂರೈಕೆ ಮಾಡಬೇಕಾಗತ್ತೆ. ಮೊದಲನೇದಾಗಿ ಆಕ್ಸಿಜನ್, ನೀರು, ವಿಟಮಿನ್ಸ್, ಮಿನರಲ್ಸ್, ಎಕ್ಸಸೈಸ್, ಒಂದು ಹೋಮ್ ಮೇಡ್ ಬ್ಯಾಲೆನ್ಸ್ಡ್ ಮೀಲ್. ಸೊ ಇದು ಅತಿ ಅಗತ್ಯ. ಇದರ ಜೊತೆಗೆ ಒಂದಿಷ್ಟು ಅನಗತ್ಯ ವಸ್ತುಗಳನ್ನು ನಾವು ಕಟ್ ಡೌನ್ ಮಾಡ್ಕೊಂಡು ಬರಬೇಕು. ಅದು ಟಾಕ್ಸಿನ್ಸ್, ಸ್ಟ್ರೆಸ್, ಕೆಮಿಕಲ್ಸ್, ಪ್ರೊಸೆಸ್ಡ್ ಫುಡ್, ಫ್ರೀಕ್ವೆಂಟ್ ಆಗಿ ಆಂಟಿಬಯೋಟಿಕ್ಸನ್ನು ಯೂಸ್ ಮಾಡುವಂಥದ್ದು, ಹಾಗೆ ನೆಗೆಟಿವ್ ಥಾಟ್ಸ್ ಮತ್ತು ಓವರ್ ಥಿಂಕಿಂಗ್. ಆದರೆ ಇದೆಲ್ಲವನ್ನು ಮೀರಿ ದೇಹಕ್ಕೆ ಅಗತ್ಯವಾಗಿ ಇರುವಂಥ ಇನ್ನೊಂದಿಷ್ಟು ಪ್ರಿಯಾರಿಟಿಯ ಕಾಂಪೊನೆಂಟ್ಸ್ ಅಂತ ಅಂದರೆ ಒಂದು ಮೈಂಡ್ಫುಲ್ನೆಸ್, ಮೀನಿಂಗ್ಫುಲ್ ರಿಲೇಷನ್ಶಿಪ್ಸ್, ಮೂಮೆಂಟ್, ಡೀಪ್ ಬ್ರೀದಿಂಗ್ ಹಾಗೂ ಉತ್ತಮವಾದಂತಹ ನಿದ್ರೆ. ಯಾವಾಗ ಇದೆಲ್ಲದರ ನಡುವೆ ನಾವು ಒಂದು ಸಮತೋಲನವನ್ನು ಕಾಯ್ದಿರಿಸಿಕೊಳ್ತೀವಿ, ನಮ್ಮ ದೇಹದ ಒಳಗೆ ಇರುವಂತಹ ಹೀಲಿಂಗ್ ಮೆಕ್ಯಾನಿಸಮನ್ನು ನಾವು ಅಪ್ಲಿಫ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಯಾವುದೇ ಒಂದು ಮಾತ್ರೆ, ಒಂದು ಡಯಟ್ ಚಾರ್ಟ್, ಒಂದು ಎಕ್ಸಸೈಸ್ ಪ್ಲಾನಿಂದ ಖಂಡಿತವಾಗಿಯೂ ನಾವು ಆರೋಗ್ಯವನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಸಮಗ್ರ ಸಮತೋಲನದಿಂದ ಮಾತ್ರ ನಾವು ನಮ್ಮ ದೇಹದ ಹೀಲಿಂಗನ್ನು ಅಪ್ಲಿಫ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ.